ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಆಹಾರದಲ್ಲಿ ಏರುಪೇರಾಗಿ ಮಕ್ಕಳ ಅನಾರೋಗ್ಯದ ಕುರಿತು ಕ್ಷೇತ್ರದ ಶಾಸಕರು ಆಗಿರುವ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆರೋಪ ಮಾಡುವಾಗ ಅವಾಚ್ಯ ಶಬ್ದಗಳ ಬಳಕೆ ಮಾಡಿರುವ ಬಿಜೆಪಿ ಮುಖಂಡ ಮಣಿಕಾಂತ್ ರಾಠೋಡ್ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಲೆಯಲ್ಲಿ ಊಟದ ನಂತರ 50 ರಿಂದ 60 ಹುಡುಗರು ಫುಡ್ ಪಾಯ್ಸನಿಂಗ್ನಿಂದ ಅಸ್ವಸ್ಥರಾಗಿದ್ದರು. ಇದನ್ನು ಪ್ರಸ್ತಾಪಿಸಿ ಮಣಿಕಂಠ್ ಕೆಲ ಅವಾಚ್ಯ ಶಬ್ದಗಳನ್ನು ಬಳಸಿದ್ದಾರೆ ಎಂದು ಮಾದಿಗ ಸಮಾಜದ ಮುಖಂಡ ಮಲ್ಲಿಕಾರ್ಜುನ್ ಸಾಯ್ಬಣ್ಣ ಅವರು ಜುಲೈ 10ರಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ವೈಯಕ್ತಿಕ ದ್ವೇಷದಿಂದ ಸಾರ್ವಜನಿಕವಾಗಿ ಸಚಿವರಿಗೆ ಬೈದು 50 ರಿಂದ 60 ಹುಡುಗರು ಮೃತಪಟ್ಟಿದ್ದಾರೆ ಎಂದು ಸುಳ್ಳು ಮಾಹಿತಿ ನೀಡಿರುವ ಆರೋಪದಡಿ BNS ಕಲಾಂ 352, 353, 1B ಅಡಿಯಲ್ಲಿ PSI ಮಂಜುನಾಥ್ ರೆಡ್ಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ. ಆ ಹಾಸ್ಪಿಟಲ್ ನಾನು ಒಂದ್ಸಾರಿ ಹೋಗಿ ಕೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಲಾಕಸ್ತೀನಿ ನಾನ್ಸೆನ್ಸ್ ಫೆಲ್ಲೋ. ಈಗ ನೋಡಿದ್ರೆ ನೀನು ಅಲ್ಲಿ ಇರಲ್ಲ, ನಮ್ಮಂತವ್ರು ಇರೋ ಕೊಡಲ್ಲ, ಜನರಿಗೆ ಯಾಕೆ ಸಾಯಿಸ್ತೀಯೋ ಹುಚ್ಚ, ಗಮನ ಕೊಡು. ದಂಡೋತಿದಾಗ 50 ರಿಂದ 60 ಹುಡುಗರು ಇವತ್ತು ದೊಡ್ಡ ನೀನು ತೀಸ್ಮಾರ್ ಖಾನಪ್ಲೆ ನಿನ್ನ ಫಾಲೋವರ್ಸ್ ಕೂಡ ಹುಚ್ಚರು 50-60 ನಿಮಿಷ ಇವರು ನಿಮ್ಮ ಗುಲಾಮ್ಗಿರಿ ಮಾಡಿ ಮಾಡಿ ಫಾಲೋವರ್ಸ್. ಆ ಫಾಲೋವರ್ಸ್ ಬುದ್ಧಿ ಇಲ್ಲ, ಸರಿಯಾಗಿ ಹಾಸ್ಟೆಲ್ ಇಲ್ಲ, ಸರಿಯಾಗಿ ಸ್ಕೂಲ್ ಇಲ್ಲ, ಸರಿಯಾಗಿ ಇಲ್ಲಿ ವ್ಯವಸ್ಥೆ ಇಲ್ಲ. ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ. ಈ ಹುಚ್ಚರು ಹೋಗಿ ನಿನ್ನ ಮಾತು ಕೇಳಿ ನಿನ್ನ ಫಾಲೋವರ್ ಆಗಿ ಅವ್ರನ್ನು RSS ಬೈಲತ್ತಾರ. ಎಂತ ಜನರಿದ್ದೀರೋ, ಇನ್ನ ಎಷ್ಟು ಜನರಿಗೆ ಮೋಸ ಮಾಡ್ತೀರಿ, ಇನ್ನ ಎಷ್ಟು ಜನರಿಗೆ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ತುಳಿದಿಡ್ತಿರೋ ಹುಚ್ಚರೇ. ನೋಡ್ರಿ, ಗಮನ ಕೊಡ್ರಿ. ಚಿತ್ತಾಪುರದಾಗ ಏನೇನಾಗ್ಲತ್ತದ ಹಣೆಬಾರ ನೋಡ್ರಿ. ಪಟ್ನಾ ಅಲ್ಲಿ ಯಾರದಾರ ಏನಿಲ್ಲ ಸ್ವಲ್ಪ ಹೋಗಿ ನೋಡಿ ಬರ್ರಿ. ಖಾಲಿ RSS ಮಾತಾಡಕ್ಕೆ ನೀವು ರೋಡ್ ಮೇಲೆ ಇಳ್ಬೇಡ್ರಿ ಹುಚ್ಚರೇ. ಅಲ್ಲಿ ಹೋಗಿ ಜನರ ಸಮಸ್ಯೆ ಏನಾದ್ರು ಕೇಳ್ಕೊಳ್ರಿ. ನಂತರ ನಿಮ್ PK ಫಾಲೋವರ್ಸ್ ಆಗ್ರಿ. ಇವತ್ತು ಚಿತ್ತಾಪುರಿನ ಪರಿಸ್ಥಿತಿ ಒಂದು ಹಾಸ್ಪಿಟಲ್ಗೆ ಆಂಬುಲೆನ್ಸ್ ಇಲ್ಲ ಅಂತ ಕಾರಣ ಆಟೋಗಳಲ್ಲಿ ತಗೊಂಡ್ ಹೋಗ್ತಾ ಇದಾರೆ. ಹಾಸ್ಪಿಟಲ್ ಡಾಕ್ಟರ್ಗಳು ಸರಿ ಇಲ್ಲ. ಜನರು ಇವತ್ತು ನಮ್ಮ ಹುಡುಗರು ಸ್ಟೂಡೆಂಟ್ಸ್ ಫುಡ್ ಪಾಯ್ಸನಿಂಗ್ ಆಗಿ ಊಟ ಸರಿಯಾಗಿಲ್ಲ, ನೀರ್ ಸರಿಯಾಗಿಲ್ಲ, ಸಾವು ಬದುಕಿನ ಒಂದು ಹೋರಾಟ ಮಾಡ್ತಾ ಇದ್ದಾರೆ ಹಾಸ್ಪಿಟಲ್ ಅಲ್ಲಿ. ಇವರಿಗೆ ನಾನು ಇವತ್ತು ಧಿಕ್ಕರಿಸ್ತೀನಿ. ಇಂಥ ನಾಲಾಯಕ, ಇಂಥ ನೀಚಿಗೆ ತಾವೆಲ್ಲರೂ ತಕ್ಕದ ಪಾಠ ಮಾಡಬೇಕು.